ಬೆಂಗಳೂರು ದಕ್ಷಿಣದ ಮಾದಪಟ್ಟಣದಲ್ಲಿ ಕಲ್ಲು ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟಂತೆ 40 ಅಡಿ ಎತ್ತರದಿಂದ ಏಕಾಏಕಿ ಕಲ್ಲು ಬಂಡೆ ಉರುಳಿದೆ. ಈ ದುರ್ಘಟನೆಯಲ್ಲಿ 7 ಜನ ಕಾರ್ಮಿಕರ ದುರ್ಮರಣ ಆಗಿದೆ. ರಾಜರಾಜೇಶ್ವರಿ ನಗರದ ಆಸ್ಪತ್ರೆಗೆ ಮೃತದೇಹಗಳು ಈಗ ಶಿಫ್ಟ್ ಮಾಡಲಾಗಿದೆ. ಹಲವರು ಅವಶೇಷಗಳಡಿ ಸಿಲುಕಿರುವ ಶಂಕೆ ಕೂಡ ಇದೆ. ಮಧ್ಯಪ್ರದೇಶದ 5, ಯಾದಗಿರಿಯ ಓರ್ವನ ಸಾವಾಗಿದೆ. ತಾವರೆಕೆರೆ ಪೊಲೀಸರು ಭೇಟಿಯನ್ನು ಕೊಟ್ಟು ಕ್ವಾರಿ ಮಾಲೀಕನ ವಿರುದ್ಧ ಈಗ ಕ್ರಮವನ್ನ ಕೈಗೊಂಡಿದ್ದಾರೆ. ಕಲ್ಲು ಬಂಡೆ ದುರಂತದಿಂದಾಗಿ 7 ಜನ ಕಾರ್ಮಿಕರ ದುರ್ಮರಣ ಇದೆ. ಇದಕ್ಕೆ ಹೊಣೆ ಯಾರು ಅನ್ನೋದು ಇಲ್ಲೀಗಲ್ ಆಗಿ ಈ ಕ್ವಾರಿ ನಡೀತಾ ಇದೆ ಅಂತ ಅನ್ಸತ್ತೆ. ತಾವರೆಕೆರೆ ಪೊಲೀಸರ ಭೇಟಿಯಾಗಿದೆ. ಕ್ವಾರಿ ಮಾಲೀಕನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದು ಬೆಂಗಳೂರು ದಕ್ಷಿಣ ಮಾದಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. 40 ಅಡಿ ಎತ್ತರದಿಂದ ಏಕಾಏಕಿ ಆ ಕಲ್ಲು ಬಂಡೆ ಉರುಳಿ ಬಿದ್ದಿದೆ. ಕೆಳಗಡೆ 10 ಜನ ಕಾರ್ಮಿಕರಿದ್ರು ಅನ್ನೋದು. ಈ ದುರ್ಘಟನೆಯಲ್ಲಿ ಸ್ಪಾಟ್ ಅಲ್ಲೇ 7 ಜನ ಕಾರ್ಮಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಬದುಕನ್ನ ಕಟ್ಕೊಳ್ಳೋಕೆ ಬೆಂಗಳೂರು ಅಂತ ಬಂದಿದ್ರು. ಆದರೆ ದುರಂತ ಹೇಗಿದೆ ನೋಡಿ. 40 ಅಡಿ ಎತ್ತರದಿಂದ ಏಕಾಏಕಿ ಆ ಕಲ್ಲು ಬಂಡೆ ಉರುಳಿ ಬಿದ್ದಿರುವ ಪರಿಣಾಮ ಕೆಳಗಡೆ ಇದ್ದ 10 ಜನ ಕಾರ್ಮಿಕರ ಪೈಕಿ ಸ್ಪಾಟಲ್ಲೇ ಸ್ಥಳದಲ್ಲೇ 7 ಜನ ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಕ್ವಾರಿ ಮಾಲೀಕನ ಸ್ಪಷ್ಟ ನಿರ್ಲಕ್ಷ್ಯ. ಕಾನೂನು ಬಾಹಿರವಾಗಿ ಈ ಒಂದು ಕ್ವಾರಿ ನಡೀತಾ ಇದೆ. ಅಲ್ಲಿ ಕೆಲಸ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಕೆಳಗಡೆ ಮೇಲೆ ಯಾರಿದ್ದಾರೆ ಯಾರಿಲ್ಲ ಅದೆಲ್ಲ ನೋಡಿಬಿಟ್ಟು ಆಮೇಲೆ ತಮ್ಮ ಕೆಲಸ ಕಾರ್ಯವನ್ನು ಆರಂಭ ಮಾಡಬೇಕು. ಅದನ್ನ ಈ ಕ್ವಾರಿ ಮಾಲೀಕ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 40 ಅಡಿ ಎತ್ತರದ ಒಂದು ದುರ್ಘಟನೆಯಲ್ಲಿ ಅಂದರೆ 40 ಅಡಿಯಿಂದ ಕುಸಿದು ಬಿದ್ದಿರುವಂಥ ಕಲ್ಲುಗಳು, ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳು. ಅದು ಕೆಳಗಡೆ ಪಾಪ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಈಗ 10 ಜನರ ಪೈಕಿ 7 ಜನ ಸಾವನ್ನಪ್ಪಿದ್ದಾರೆ. 3ರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆ 3ರ ಸ್ಥಿತಿ ಈಗ ಚಿಂತಾಜನಕ ಇದೆ. ಇದಕ್ಕೆ ಹೊಣೆ ಯಾರು? ಯಾಕೆ ಈ ರೀತಿ ನಿರ್ಲಕ್ಷ್ಯ ಪದೇ ಪದೇ? ಕಾನೂನು ಬಾಹಿರವಾಗಿ ಈ ಒಂದು ಕ್ವಾರಿ ನಡೀತಾ ಇದ್ರೆ ಇಂಥವ್ರನ್ನ ಬಂಧಿಸಬೇಕಾಗತ್ತೆ, ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಈ ಒಂದು ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ನೀಡಬೇಕಾಗತ್ತೆ. ಈಗ ರಾಜರಾಜೇಶ್ವರಿ ಆಸ್ಪತ್ರೆಗೆ 3 ಕಾರ್ಮಿಕರನ್ನು ಶಿಫ್ಟ್ ಮಾಡಲಾಗಿದೆ. ಅಂದರೆ ಆಸ್ಪತ್ರೆಗೆ ಬೆಂಗಳೂರು ದಕ್ಷಿಣದ ಮಾದಪಟ್ಟಣದಲ್ಲಿ ಕಲ್ಲು ಕ್ವಾರಿಯ ದುರಂತ ಇದೆ. ಕೆಳಗಡೆ 40 ಅಡಿಯ ಕೆಳಗಡೆ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ನೋಡ್ತಾ ಇದ್ರಿ ಯಾರೆಲ್ಲ ಸಿಕ್ಕಾಕಿಕೊಂಡಿದ್ದಾರೆ. ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣೆ ಆಗ್ತಾ ಇದೆ ಅಲ್ಲಿ. ಬಟ್ ಈಗ ಅಂದರೆ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಗೆ ಮೃತದೇಹಗಳು ಶಿಫ್ಟ್ ಆಗಿವೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಆಗಿರುವಂಥ ದುರ್ಘಟನೆ ಇದು. ಏಕಾಏಕಿ 40 ಅಡಿಯಿಂದ ಆ ಕಲ್ಲುಗಳು ಕುಸಿದಿರುವ ಪರಿಣಾಮದಿಂದಾಗಿ ಮಧ್ಯಪ್ರದೇಶ ಮೂಲದ 5 ಮಂದಿ, ಯಾದಗಿರಿ ಮೂಲದ ಓರ್ವನ ಸಾವಾಗಿದೆ ಅನ್ನೋದು. ಸೊ ಈವರೆಗೆ 5 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ 7 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು. ಅದರಲ್ಲಿ 5 ಜನ ಮಧ್ಯಪ್ರದೇಶದವರು ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲ ಬದುಕನ್ನು ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಕೂಲಿ ಕೆಲಸ ಮಾಡೋರು. ದಿನ ಬೆಳಗಾದರೆ ಸಾಕು ಅದೇ ಕ್ವಾರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಪ್ರಾಣ ಪಕ್ಷಿ ಇಲ್ಲಿ ಹಾರಿ ಹೋಗಿದೆ. ಇದಕ್ಕೆ ಹೊಣೆ ಯಾರು ಅನ್ನೋದು. ಈ ಇಟಾಚಿಯನ್ನು ಬಳಕೆ ಮಾಡ್ತಿದ್ನಲ್ಲ, ಆ ಇಟಾಚಿಯ ಚಾಲಕ ಆಗಿರ್ಬೋದು ಅಥವಾ ಆ ಕ್ವಾರಿಯ ಮಾಲೀಕನ ನಿರ್ಲಕ್ಷ್ಯ, ಸ್ಪಷ್ಟ ನಿರ್ಲಕ್ಷ್ಯ ಇದು. ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಅಕ್ಕಪಕ್ಕದಲ್ಲಿ ಸರೌಂಡಲ್ಲಿ ಯಾರು ಇರಬಾರ್ದು. ಅಲ್ಲಿ ಈ ರೀತಿ ಅನಾಹುತ ಆಗತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ. ಸ್ವಲ್ಪ ಯಾಮಾರಿದ್ರೂ ಕೂಡ ಈ ರೀತಿಯ ದುರ್ಘಟನೆ ಆಗತ್ತೆ. ಬಟ್ ಮುಂಜಾಗ್ರತಾ ಕ್ರಮ ಇರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕ್ವಾರಿ ಮಾಲೀಕನ ವಿರುದ್ಧ ಕ್ರಮ ಆಗಬೇಕಾಗತ್ತೆ. ಇಲ್ಲೀಗಲ್ ಆಗಿ ಈ ಕ್ವಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನೋಡಿದ್ರೇ ಗೊತ್ತಾಗತ್ತೆ. ಈ ರೀತಿ ಸಾವು ನೋವು ಆದಾಗ ಈ ರೀತಿಯ ಇಲ್ಲೀಗಲ್ ಆಗಿ ನಡೆಸ್ತಾ ಇರುವಂಥ ಕ್ವಾರಿಗಳ ಮಾಲೀಕನ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಗೆ ಮುಂದಾಗಿದ್ದಾರೆ. ಅವಶೇಷಗಳಡಿ ಸಿಕ್ಕಿರುವಂಥ ಕೆಲವೊಂದಿಷ್ಟು ಕಾರ್ಮಿಕರನ್ನು ಅವ್ರನ್ನ ಹೊರಗೆ ತೆಗೆಯುವಂಥ ಪ್ರಯತ್ನ ಕೂಡ ಅಲ್ಲಿ ಆಗ್ತಾ ಇದೆ. ಭಾಗದಲ್ಲಿ ಕಾವೇರಿ ಸ್ಟೋನ್ ಕ್ರಷರ್ನ ಆಧಿಪತ್ಯದ ಜಾಗವಾದರೆ ಮೇಲ್ಭಾಗದಲ್ಲಿ
ಆನಂದ್ ಅವರ ಅಧಿಪತ್ಯದ ಜಾಗ ಆಗಿರುತ್ತೆ. ಅಂದರೆ ಅವರು ಲೈಸೆನ್ಸನ್ನು ಪಡೆದು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇರುವಂಥದ್ದು. ಜೊತೆಗೆ ಬಫರ್ ಝೋನಿಂದ ಸುಮಾರು 7.5 ಫೀಟ್ ಏನು ಸ್ಪೇಸನ್ನು ಬಿಡಬೇಕಂದ್ರೆ ಜಾಗವನ್ನು ಬಿಡಬೇಕಾಗುತ್ತೆ. ಈ ಒಂದು ಎಲ್ಲ ನಿಯಮಗಳಲ್ಲೂ ಪಾಲನೆ ಆಗಿದೆಯಾ? ಜೊತೆಗೆ ಈ ಒಂದು ಈಗ ಉರುಳಿ ಬಿದ್ದಿರುವಂಥ ಬಂಡೆ ಏನಿದೆ ಮೇಲ್ಭಾಗದಿಂದ ಅಥವಾ ಕೆಳಭಾಗಕ್ಕೆ ಉರುಳಿ ಬಿದ್ದಿರುವಂಥ ಬಂಡೆ ಬಫರ್ ಝೋನಲ್ಲಿದೆಯಾ ಅಥವಾ ಆನಂದ್ ಅವರ ಕ್ರಷರ್ ಮಾಲೀಕತ್ವದ ಜಾಗಕ್ಕೆ ಸೇರಿದ ಅಥವಾ ಉದಯಶಂಕರ್ ಅವರ ಜಾಗಕ್ಕೆ ಸೇರಿದ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ಸಾಬೀತುಪಡಿಸಬೇಕಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಂತ ಹೇಳಿದರೆ, ಸುಮಾರು 7 ಜನ ಕಾರ್ಮಿಕರು ಏನಿದ್ದಾರೆ ಇವರೆಲ್ಲರೂ ಕೂಡ ಬಡ ಕೂಲಿ ಕಾರ್ಮಿಕರಾಗಿರ್ತಾರೆ. ಸುಮಾರು 7 ಜನ ಇವತ್ತು ಎಂದಿನಂತೆ ಬೆಳಗ್ಗೆದ್ದು ತಮ್ಮ ಕೆಲಸಕ್ಕೆ ಹಾಜರಾಗಿರ್ತಾರೆ. ಕೆಳಭಾಗದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಇಲ್ಲಿ ವಾತಾವರಣ ಇದೆ ಅಂದರೆ ಸಂಪೂರ್ಣವಾಗಿ ದೊಡ್ಡ ಕಂದಕ ಇರುವಂಥದ್ದು. ಸುಮಾರು ಸುತ್ತಮುತ್ತ ಬಂಡೆ ಇದೆ. ಬಂಡೆಯನ್ನು ಹೊಡೆದು ಅದನ್ನು ಜಲ್ಲಿ ಅಥವಾ ಕಲ್ಲನ್ನಾಗಿ ಮಾಡಿ ಮನೆಗಳಿಗೆ, ಅಂದರೆ ನಾವೆಲ್ಲ ಮನೆ ಕಟ್ತೀವಲ್ಲ, ಆ ಒಂದು ಮನೆಗಳಿಗೆ ಸರಬರಾಜು ಮಾಡೋಕ್ಕೆ ಇಲ್ಲಿಯ ಕಾರ್ಮಿಕರು ನಮಗೋಸ್ಕರ ಕೆಲಸವನ್ನು ಮಾಡ್ತಿರ್ತಾರೆ. ಅಂತಹ ಒಂದು ಕಾರ್ಮಿಕರು ಸುಮಾರು 7 ಜನ ಇವತ್ತು ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರದೃಷ್ಟ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ವಿಚಾರ ಈಗ ರಾಜ್ಯದೆಲ್ಲೆಡೆ ಕೂಡ ಸಾಕಷ್ಟು ಒಂದು ಹಂತದಲ್ಲಿ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಲಾಗಿರುವಂಥದ್ದು ನೋಡ್ತಿರ್ಬೋದು. ಯಾವ ರೀತಿಯಾಗಿ ಇಟಾಚಿ ಈ ಒಂದು ಕಲ್ಲು ಬಂಡೆಗೆ ಸಿಲುಕಿಕೊಂಡು ನಜ್ಜುಗುಜ್ಜಾಗಿದೆ ಅಂತೇಳಿ, ಕೆಳಭಾಗದಲ್ಲಿ ಕೂಡ ಟ್ರ್ಯಾಕ್ಟರ್ಗಳು ಕೂಡ 3 ಟ್ರ್ಯಾಕ್ಟರ್ಗಳು ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಇನ್ನು ಈ ಒಂದು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಒಂದು ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು ಏನು ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ, ಅವರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರದಲ್ಲಿ ಸುಮಾರು ಮುಂಜಾನೆ 7 ಒಂದು ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 10 ಜನ ಒಂದು ಕಾರ್ಮಿಕರು ಈ ಒಂದು ಕೆಲಸಕ್ಕೆ ಹಾಜರಾಗಿರ್ತಾರೆ. ಸುಮಾರು ಅದರಲ್ಲಿ 7 ಜನ ಕಾರ್ಮಿಕರು ಈ ಒಂದು ಕಲ್ಲಿನ ಅಡಿಗೆ ಸಿಲುಕಿ ಸಾವನ್ನಪ್ಪಿರುವುದು ಕೂಡ ಈಗ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಇನ್ನು 3 ಜನರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಈ ಒಂದು ಕವಾರಿಯನ್ನು ಲೀಗಲ್ ಆಗಿ ನಡೆಸಲಾಗ್ತಿತ್ತೆ ಅಥವಾ ಇಲ್ಲೀಗಲ್ ಆಗಿ ನಡೆಸಲಾಗ್ತಿತ್ತೆ ಅಥವಾ ಇವರ ಲೈಸೆನ್ಸ್ ಇತ್ತಾ, ಎಲ್ಲ ಒಂದು ಸುರಕ್ಷತಾ ಪ್ರಮಾಣವನ್ನು, ಸುರಕ್ಷತಾ ನೀತಿಯನ್ನು ಇಲ್ಲಿ ಅನುಸರಿಸಲಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಯಾವುದೇ ಒಂದು ವಿಚಾರ ಅಂದರೆ ಈ ರೀತಿಯಾದ ದುರ್ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಅದು ಲೀಗಲ್ಲ ಇಲ್ಲೀಗಲ್ ಅನ್ನುವಂಥ ಪ್ರಶ್ನೆಯನ್ನು ಮಾಡೋ ಬದಲು ಅದಕ್ಕೂ ಮೊದಲೇ ಪೂರ್ವ ನಿಯಮಾವಳಿಗಳನ್ನು ಫಾಲೋ ಮಾಡಿದರೆ ಈ ರೀತಿಯಂಥ ದುರ್ದೈವದ ಸಂಗತಿಗಳು ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಕ್ರಷರ್ ಮಾಲೀಕರು ಇಲ್ಲಿ ಇನ್ನೂ ಇದುವರೆಗೂ ಕೂಡ ಯಾವುದೇ ಒಂದು ಸ್ಪಾಟಿಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಸಿಗ್ತಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಏನು ಇಲ್ಲಿ 7 ಜನ ಕಾರ್ಮಿಕರ ಬಾಡಿ ಏನಿದೆ ಆ ಬಾಡಿಯನ್ನು ಹೊರತೆಗೆದು ಈಗಾಗಲೇ ಸಂಪೂರ್ಣವಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಕೆಳಭಾಗದಲ್ಲಿ ಟ್ರ್ಯಾಕ್ಟರ್ಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ದೊಡ್ಡ ದೊಡ್ಡ ಬಂಡೆ ಕಣ್ರಿ. ಈ ಒಂದು ಬಂಡೆ ಅವರು ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. 500 ರೂಪಾಯಿ 1000 ರೂಪಾಯಿಗೆ ಕೆಲಸ ಮಾಡುವಂಥ ಕಾರ್ಮಿಕರು ಈ ರೀತಿಯಾಗಿ ಕಲ್ಲು ಬಂಡೆಗಳ ನಡುವೆ ಸಿಲುಕಿ ಭೀಕರವಾಗಿ ಸಾವನ್ನಪ್ಪೋದು ಅಂದರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಕಾರಣ ಅಂತ ಹೇಳಿದ್ರೆ ಅಷ್ಟು ಒಂದು ಪ್ರಮಾದ ಇಲ್ಲಿ ಆಗಿರುವಂಥದ್ದು. ಅಂದರೆ ಸುಮಾರು ಭಯದ ವಾತಾವರಣ ಕೂಡ ಇದೆ. ಸುತ್ತಮುತ್ತ ಕೂಡ ಸಂಪೂರ್ಣವಾಗಿ ಕಲ್ಲು ಕುವರಿಯ ಬಂಡೆಗಳೇ ಇರುವಂಥದ್ದು ನೋಡ್ತಿರ್ಬೋದು. ಆಲ್ಮೋಸ್ಟ್ ನಾವು ನಿಂತಿರುವಂತಹ ಜಾಗ ಇದೆಯಲ್ಲ, ಈ ಒಂದು ಜಾಗ ಸುಮಾರು 300ರಿಂದ 400 ಫೀಟ್ ಅಡಿಯಷ್ಟಿರುವಂಥದ್ದು. ಮೇಲ್ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ನಮ್ಮ ಕ್ಯಾಮ್ರಾಮ್ಯಾನ್ ಹರಿಕುಮಾರ್ ಅವರು ಆ ಕ್ಯಾಮ್ರಾವನ್ನು ಪ್ಯಾನ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಹೈಟ್ನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಈ ನೋಡಿ ಇಲ್ಲಿ ಹೈಟ್ನಲ್ಲಿ ನಿಂತ್ಕೊಂಡಿದ್ದೀವಿ, ಗಾಳಿ ಬರ್ತಿರುವಂಥ ರಭಸಕ್ಕೆ ನಮ್ಮನ್ನೇ ತಳ್ದಂಗೆ ಆಗ್ತಿದೆ. ಈ ಒಂದು ಎಲ್ಲ ಬಿಕ್ಕಟ್ಟಿನ ಮಧ್ಯೆ ಈ ಒಂದು ಕಾರ್ಮಿಕರ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ದುರ್ಘಟನೆ ಸಂಭವಿಸಬಾರ್ದಿತ್ತು. ಸುಮಾರು 7 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಆದರೆ ಯಾವುದೇ ಒಂದು ಬ್ಲಾಸ್ಟ್ ಆಗಿಲ್ಲ. ಹಿಟಾಚಿ ಏನು ಕಾರ್ಯಾಚರಣೆಯನ್ನು ಡ್ರಿಲ್ ಮಾಡ್ತಿರುತ್ತೆ, ಈ ಒಂದು ಬಂಡೆಗಳನ್ನು ಹೊಡೆದು ಅದನ್ನು ಪುಡಿ ಪುಡಿ ಮಾಡುವಂಥ ಕೆಲಸವನ್ನು ಮಾಡ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದು ದೊಡ್ಡ ಮಟ್ಟದ ಬಂಡೆಗಳು ಕೂಡ ಇಲ್ಲಿ ಉರುಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 7 ಜನ ಕಾರ್ಮಿಕರು ದುರ್ಮರಣವನ್ನು ಅಪ್ಪಿದ್ದಾರೆ. ಸುಮಾರು 40 ಅಡಿ ಅಂತ ಹೇಳಲಾಗ್ತಿದೆ. ಆದರೆ ಇಲ್ಲಿ ನೋಡ್ತಿರುವಂಥ ಡೀಪ್ ನೋಡಿದರೆ ಸುಮಾರು ಈ ಒಂದು ಬಂಡೆಯ ಡೆಪ್ತು 300 to 400 ಫೀಟ್ ಇದೆ. ಆದರೆ ಈ ಒಂದು 50ರಿಂದ 60 ಅಡಿ ಆಳದಿಂದ ಈ ಒಂದು ಮೇಲ್ಭಾಗದಿಂದ ಬಂಡೆ ಕೆಳಗೆ ಬಿದ್ದಿರುವಂಥದ್ದು. ಈಗಾಗಲೇ ಏನು ಮೃತಪಟ್ಟಿರುವಂಥ ಕಾರ್ಮಿಕರನ್ನ ಸುಮಾರು ಮಧ್ಯಪ್ರದೇಶದವರು ಅನ್ನುವಂಥ ರೀತಿಯಲ್ಲಿ ಕೂಡ ಗುರುತಿಸಲಾಗಿರುವಂಥದ್ದು. ಯಾದಗಿರಿ ಮೂಲದ ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಏಕಾಏಕಿಯಾಗಿ ತಾವು ಅಡಿಗಡೆ ಕೆಲಸ ಮಾಡ್ತಿರ್ತಾರೆ. ಈಗಾಗಲೇ ಏಕಾಏಕಿಯಾಗಿ 40ರಿಂದ 50 ಅಡಿಯಿಂದ ಈ ಒಂದು ಕಲ್ಲುಗಳು ಕುಸಿದಿರುವಂಥ ಕಾರಣದಿಂದಾಗಿ ಆ ಒಂದು ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಈಗಾಗಲೇ ಅವರ ಒಂದು ಮೃತ ಶರೀರವನ್ನು ನೋಡಿದಂಥ ಪಕ್ಷದಲ್ಲಿ ಸಂಪೂರ್ಣವಾಗಿ ತಲೆಯ ಭಾಗ ಇರ್ಬೋದು, ಕೈ ಇರ್ಬೋದು, ನಜ್ಜುಗುಜ್ಜಾಗಿ ಹೋಗಿರುವಂಥದ್ದು. ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಕೂಡ ರಾಜಕಾರಣದ ರಾಜಕೀಯ ನಾಯಕರು ಕೂಡ ಇದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿರುವಂಥ ಪರಿಸ್ಥಿತಿ ಮಾತ್ರ ನಿಜವಾಗ್ಲೂ ಭೀಕರವಾಗಿರುವಂಥದ್ದು. ಈ ರೀತಿಯಾಗಿ ಈ ಒಂದು ಭಾಗದಲ್ಲಿ ಅತಿ ಯಥೇಚ್ಛವಾಗಿ ಕಲ್ಲು ಕ್ವಾರಿಗಳು ಇರುವಂಥದ್ದು. ಆ ಒಂದು ಕಲ್ಲು ಕ್ವಾರಿಗಳಲ್ಲಿ ಸೇಫ್ಟಿ ಮೆಷರ್ಸನ್ನು ಫಾಲೋ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರುವಂಥದ್ದು. ನಿನ್ನೆ ಅಷ್ಟೇ CM DK ಶಿವಕುಮಾರ್ ಭೂ ಮತ್ತು
ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಒಂದಿಷ್ಟು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಲೈಸೆನ್ಸ್ ವಿಚಾರವಾಗಿರ್ಬೋದು ಅಥವಾ ಲೈಸೆನ್ಸ್ ಮಾನ್ಯತೆ ವಿಚಾರವಾಗಿರ್ಬೋದು ಅಥವಾ ಇಲ್ಲಿಗಲ್ ಕ್ವಾರಿಗಳ ವಿಚಾರವಾಗಿ ಕೂಡ ಒಂದಿಷ್ಟು ಸಭೆಯನ್ನು ಮಾಡಿದ್ರು. ನಿನ್ನೆ ಸಭೆ ಮಾಡಿದ್ರು, ಆದರೆ ಇವತ್ತು ಬೆಳಗ್ಗೆ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಭಯದ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಅಗ್ನಿಶಾಮಕ ದಳದ ವಾಹನ ಕೂಡ ಇರುವಂಥದ್ದು. ಸ್ಥಳೀಯರೆಲ್ಲರೂ ಕೂಡ ಬಂದು ಈ ಒಂದು ದುರ್ಘಟನೆಯನ್ನು ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡ್ತಿರ್ಬೋದು, ಗಮನಿಸ್ತಿರ್ಬೋದು ಮೇಲ್ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ. ಎಲ್ಲರೂ ಕೂಡ ಈ ಒಂದು ಸುತ್ತಮುತ್ತದ ಭಾಗದ ಜನರು, ಸುತ್ತಮುತ್ತ ಹಳ್ಳಿಯ ಜನರು ಈ ಒಂದು ಮೇಲ್ಭಾಗಕ್ಕೆ ಬಂದು ಇಲ್ಲಿ ಆಗಿರುವಂತಹ ಘಟನೆಗಳನ್ನು ಕೂಡ ನೋಡ್ತಿರುವಂಥದ್ದು. ನಮ್ಮ ಜೊತೆ ಒಬ್ಬರು ಇಲ್ಲಿಯ ಸರ್, ನೀವು ಸ್ಥಳೀಯರಾ, ಲೋಕಲ್ ರೆಸಿಡೆಂಟಾ? ಏನಾಗಿದ್ದೀರಾ ನೀವು? ನೀವು ಕೆಲಸ ಮಾಡೋರಾ? ನೋಡಕ್ಕೆ ಬಂದಿರೋದು ಇಲ್ಲೇನಾ? ಅಲ್ಲ, ನೋಡಿ ಈ ರೀತಿಯಾಗಿ ಸ್ಥಳೀಯರೆಲ್ಲ ನೋಡಕ್ಕೆ ಬಂದಿದ್ದಾರಂತೆ. ಸೊ ಏನಾಗಿದೆ ಏನು ಎತ್ತ ಅಂತ. ಸರ್, ಇಲ್ಲಿ ನೀವು ಅಕ್ಕಪಕ್ಕದಲ್ಲಿ ಇರೋರಾ ಅಥವಾ ಬೇರೆ ಕಡೆ ಬಂದಿರೋದಾ? ಅಕ್ಕಪಕ್ಕದಲ್ಲಿ ಇರೋದು. ಎಷ್ಟು ವರ್ಷಗಳಿಂದ ಇಲ್ಲಿ ಕ್ವಾರಿ ನಡೀತಿದೆ? ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ ಅವ್ರ ಹತ್ರ. ಸರ್, ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಇಲ್ಲಿ ಕ್ವಾರಿ ಎಲ್ಲ ನಡೀತಿದೆ? ಸುಮಾರು ಇದು ಒಂದು ನಾವು ಬುದ್ಧಿಗಾಡು ಮಾಡ್ಕೊಂಡು 10-15 ವರ್ಷ ನೋಡ್ತಾ ಇದ್ವಿ. ನಾವು ಬುದ್ಧಿಗಾಡು ಮಾಡ್ತೀವಿ, ಆಮೇಲೆ ಗೊತ್ತಿಲ್ಲ. ಈಗ ಈ ಥರ ಘಟನೆ ಆಗಿದೆ ಅನ್ನೋದು ನಿಮ್ಗೆ ಎಷ್ಟು ಗಂಟೆ ಗೊತ್ತಾಯ್ತು? ನೀವು ಎಷ್ಟು ಗಂಟೆ ಬಂದ್ರಿ ಇಲ್ಲಿಗೆ? ನಾವು ಈಗ ಒಂದು 10 ನಿಮಿಷ ಆಯಿತು. 10 ನಿಮಿಷ ಆಯಿತು. ಏನು ಸರ್ ಇಲ್ಲಿ ಕಾರ್ಮಿಕರೆಲ್ಲ ಎಲ್ಲಿ ಎಲ್ಲ ಬಡ ಕಾರ್ಮಿಕರಾಗಿರ್ತಾರೆ? ನಮಗೂ ಗೊತ್ತಿಲ್ಲ ಅಲ್ಲ. ಸರಿ ಸರ್, ಆಯ್ತು. ಇಲ್ಲಿ ಹೋಗಿ ಗಾಳಿ ಬರ್ತಿದೆ, ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಬೇಡಿ. ಈ ಅತಿ ಹೆಚ್ಚಾಗಿ ನೋಡ್ತಿರ್ಬೋದು, ರಭಸವಾಗಿ ಗಾಳಿ ಬೀಸ್ತಾ ಇದೆ. ನನ್ನ ಈ ಭಾಗದಲ್ಲಿ ಆಲ್ಮೋಸ್ಟ್ 300 to 400 ಫೀಟ್ ಡೆಪ್ತ್ ಹಾಳ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ದುರ್ದೈವದ ಸಂಗತಿ ನಡೆದಿರೋ ನಿಜಕ್ಕೂ ವಿಷಾದವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಆ ಭಾಗದಲ್ಲಿ ಟ್ರ್ಯಾಕ್ಟರ್ಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ನೋಡಿ, ಟ್ರ್ಯಾಕ್ಟರ್ಗಳೇ ಅಂದರೆ ಕಬ್ಬಿಣದ ವಸ್ತುಗಳು, ಕಬ್ಬಿಣನೇ ಅಷ್ಟು ಆ ಭಾಗದಲ್ಲಿ ನಜ್ಜುಗುಜ್ಜಾಗಿದೆ. ಇನ್ನು ಈ ಒಂದು ದೊಡ್ಡ ದೊಡ್ಡ ಬಂಡೆಗಳ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದಂತಹ ಕಾರ್ಮಿಕರ ಪರಿಸ್ಥಿತಿಯನ್ನು ಯೋಚನೆ ಮಾಡಿದರೆ ನಿಜಕ್ಕೂ ಕೂಡ ಬೇಜಾರಾಗ್ತಿದೆ. ಜೊತೆಗೆ ಈ ಒಂದು ಸ್ಥಳದಿಂದ ವರದಿ ಮಾಡ್ತಿದ್ದೀವಿ. ಈ ಒಂದೆಲ್ಲ ಈ ರೀತಿಯ ಘಟನೆಗಳನ್ನು ನೋಡಿ ವರದಿ ಮಾಡೋದು ನಮ್ಮ ಮನಸ್ಸು ಕೂಡ ಬೇಜಾರಾಗ್ತಿರುವಂಥದ್ದು. ಈಗಾಗಲೇ ಮೃತಪಟ್ಟಿರುವಂಥ ಕಾರ್ಮಿಕರ 7 ಜನಗಳ ಶವವನ್ನು ಸ್ಥಳೀಯ ರಾಜರಾಜೇಶ್ವರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. 7 ಜನ ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಮ್ಮ ರಿಪೋರ್ಟ್ರು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದ್ರು ಯಾವ ಪರಿ ಗಾಳಿ ಬೀಸ್ತಾ ಇದೆ, ಏನೆಲ್ಲ ಅವಾಂತರಗಳಲ್ಲಿ ಆಗಿದೆ. ನೋಡಿ, ಇದೆಲ್ಲ ಸಮಸ್ಯೆ ಆದರೂ ಕೂಡ ಆ ಒಂದು ಸ್ಪಾಟಿಗೆ ಆ ಕ್ವಾರಿಯ ಮಾಲೀಕ ಬಂದಿಲ್ಲ ಅನ್ನೋದು ಎಂಥ ದುರ್ದೈವ ನೋಡಿ. 7 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 10ರಿಂದ 15 ಜನ ಕಾರ್ಮಿಕರು ಕೆಳಗಡೆ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಇಟಾಚಿಯ ಚಾಲಕನ ನಿರ್ಲಕ್ಷ್ಯ, ಕ್ವಾರಿ ಮಾಲೀಕನ ನಿರ್ಲಕ್ಷ್ಯ ಇರೋದು. ಬಟ್ ಇದಕ್ಕೆ ಹೊಣೆ ಯಾರು? ಈಗ ಏನೇ ಆದರೂ ಕೂಡ ಸಂತಾಪ ಸೂಚಿಸಬಹುದು ಅಥವಾ ಪರಿಹಾರ ಕೊಡಬಹುದು. ಬಟ್ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಅಥವಾ ಈ ಇಟಾಚಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಆ ನಿಯಮವನ್ನು ಪಾಲನೆ ಮಾಡಿ ಈ ಕೆಲಸ ಕಾರ್ಯವನ್ನು ಆರಂಭ ಮಾಡಿದರೆ ಬಹುಶಃ ಆ 7 ಜನರ ಪ್ರಾಣ ಉಳಿತಾ ಇತ್ತು, ಬದುಕನ್ನು ಕಟ್ಕೊಳ್ತಾ ಇದ್ರು. ಆ 7 ಜನ ಏನಿದಾರಲ್ಲ, ಅವರು ದುಡ್ಕೊಂಡೇ ತಿನ್ನೋರು, ಕೂಲಿ ಕಾರ್ಮಿಕರಾಗಿ. ಮಾದಪಟ್ಟಣದಲ್ಲಿ ಕಲ್ಲು ಬಂಡೆ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸೌಧದಲ್ಲಿ ಸಿಎಂ DK ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದುರಂತದಲ್ಲಿ 6ರಿಂದ 7 ಜನ ಮೃತಪಟ್ಟಿರುವ ಮಾಹಿತಿ ಸಿಕ್ಕಿದೆ ಅಂತ DK ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೃತದೇಹಗಳು ಸಿಕ್ಕಿವೆ, ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಹೋಗ್ತಾರೆ ಅಂತ. ಇವತ್ತು ಮಧ್ಯಾಹ್ನ ಅದರ ರಿಪೋರ್ಟನ್ನು ನಾನು ತರಿಸಿಕೊಳ್ತೇನೆ ಅಂತ ಸಿಎಂ DK ಶಿವಕುಮಾರ್ ಈ ಒಂದು ಮಾದಪಟ್ಟಣದಲ್ಲಿ ಆಗಿರುವಂತಹ ಕಲ್ಲು ಬಂಡೆ ದುರಂತದ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 15 ಜನ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಸ್ಪಾಟಲ್ಲೇ 7 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ ಸಿಎಂ DK ಶಿವಕುಮಾರ್ ಅವರು. ಸಮೀಪದಲ್ಲಿ ಕುಸಿತ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಸುಮಾರು 6ರಿಂದ 7 ಜನಕ್ಕೆ ಮಣ್ಣಲ್ಲಿ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಎರಡು ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಈಗಾಗಲೇ ನಮ್ಮ
ಪೊಲೀಸ್ ಅಧಿಕಾರಿಗಳು, ಮೈಸನ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಪ್ಲಾಸ್ಟಿಕ್ ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ನ ಹಂಚ್ಕೊಳ್ತೇನೆ. ಆಮೇಲೆ ಅದು ಏನು ಮಾಡಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜಾಗೃತಿ ಕ್ರಮ ಕೈಗೊಳ್ಳಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಕೂಡ ಅಫಿಷಿಯಲ್ ಆಗಿ ಹಂಚ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ. ನೋಡಿ, DK ಶಿವಕುಮಾರ್ ಹೇಳ್ತಾ ಇದ್ರು, ಆ ಕ್ವಾರಿ ಲೀಗಲ್ ಇದೆಯಾ ಅಥವಾ ಇಲ್ಲಿಗಲ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ. ಏನೇ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪಾಲಿಸಿ ಅಲ್ಲಿ ಕೆಲಸ ಕಾರ್ಯ ಆಗಿದ್ದಿದ್ರೆ ಬಹುಶಃ ಈ ರೀತಿ ದುರಂತ ಆಗ್ತಿರಲಿಲ್ಲ. ಅಲ್ಲಿ ಬೇರೆ ರಾಜ್ಯದಿಂದ ಬಂದವರು, ಮಧ್ಯಪ್ರದೇಶದಿಂದ ಬಂದು ಸುಮಾರು 5 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಯಾದಗಿರಿ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಎಷ್ಟು ಜನ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋದು ಕನ್ಫರ್ಮ್ ಇಲ್ಲ. ಬಟ್ ಸದ್ಯಕ್ಕೆ ಬರ್ತಾ ಇರೋಂಥ ಮಾಹಿತಿ ಸುಮಾರು 10ರಿಂದ 15 ಜನ ಕೆಳಗಡೆ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋದು. ಇಟಾಚಿಯ ಚಾಲಕನ ಎಡವಟ್ಟಿನಿಂದಾಗಿ ಆ ಕಲ್ಲು ಬಂಡೆ ಮೇಲಿಂದ 40 ಅಡಿ ಕೆಳಗಡೆ ಬಿದ್ದಿರುವಂಥ ಹಿನ್ನೆಲೆ ಸ್ಪಾಟಲ್ಲೇ 7 ಜನ ಕಾರ್ಮಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಟ್ ಈಗ ಆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ, ಪೊಲೀಸರು ಕೂಡ ಹೋಗಿದ್ದಾರೆ, ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಮಾಲೀಕ ಎಲ್ಲಿದ್ದಾರೆ ಪತ್ತೆ ಇಲ್ಲ. ಮಾದಪಟ್ಟಣದಲ್ಲಿ ಕಲ್ಲು ಬಂಡೆ ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ST ಸೋಮಶೇಖರ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನದೇ ಕ್ಷೇತ್ರದಲ್ಲಿ ಇಂಥ ದುರ್ಘಟನೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ಮುಂಜಾನೆ 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ನಾನು ಈ ಹಿಂದೆಯೂ ಕೂಡ ಗರ್ಭಿಣಿ ಸತ್ತಾಗ ಅಸೆಂಬ್ಲಿಯಲ್ಲಿ ಗಲಾಟೆ ಕೂಡ ಮಾಡಿದ್ದೆ, ಹಿಂದೆ ಇದರ ಬಗ್ಗೆ ಕೂಡ ನಾನು ಮಾತನಾಡಿದ್ದೇನೆ ಅಂತ. ಸೊ ಅಲ್ಲಿ ಗುಂಡಿ ತೋಡಿ ಬ್ಲಾಸ್ಟ್ ಮಾಡೋಕ್ಕೆ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಒಂದು ಘಟನೆ ಆದಾಗ ನಾನು ವಿಧಾನಸೌಧದಲ್ಲೂ ಕೂಡ ಮಾತನಾಡಿದೆ, ಅಂದರೆ ಅಸೆಂಬ್ಲಿಯಲ್ಲೂ ಕೂಡ ಅದನ್ನು ಮಾತನಾಡಿದ್ದೆ. ಈಗ ಮತ್ತೆ ಆ ರೀತಿ ದುರಂತ ಆಗಿದೆ ಅಂತೇಳಿ ಬೇಸರವನ್ನು ಅವರು ಹಾಕಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂದೇ ಕ್ಷೇತ್ರ. ಅಜ್ಜಿನಹಳ್ಳಿ ಗ್ರಾಮ ಪಂಚಾಯತಿಯ ಉಲುವೇನಹಳ್ಳಿ ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಯಲ್ಲಿ. ನನಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ, ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ರೆಡಿ ಆಗೋದ್ಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು 10 ಜನ ಇದ್ರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ ಆಗಿ ಮೈನ್ಸ್ ಅಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಪ್ರಶ್ನೆ ಮಾಡಿದ್ರಿ ಸರ್, ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ. ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ಗೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲಿಗಲ್ಗೆ ಮಾಡಕ್ಕೆ ಹೋಗಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಯಲ್ಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನ ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡಕ್ಕೆ ಆರ್ಡರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಅಂಡ್ ಜಿಯಾಲಜಿಯನ್ನು ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ತಾರೆ 11 ಗಂಟೆಗೆ ಅಂತಂದ್ರು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನ್ ಸೀರಿಯಸ್ನೆಸ್ ಇದೆ, ಏನ್ ಹುಡುಗಾಟ ಅಲ್ಲ ಸರ್. 9 ಜನ 10 ಜನ ಸಾವು ಅಂತಂದ್ರೆ ಯಾರು ಕಾರಣಕರ್ತರು? ನನ್ನ ಪ್ರಕಾರ ಈ ಮೈನ್ಸ್ ಅಂಡ್ ಜಿಯಾಲಜಿ, ಲೋಕಲ್ ಪೊಲೀಸ್ ಮತ್ತೆ ಫಾರೆಸ್ಟ್ ಅಫಿಷಿಯಲ್ಸ್, ಇವ್ರು ಪೊಲ್ಯೂಷನ್, ಇವ್ರು 3 ಜನ ಮೇಲೆ FIR ಮಾಡಬೇಕು. A1, A2, 3, A4 ಈ ಅಧಿಕಾರಿಗಳ ಮೇಲೆ FIR ಮಾಡಿದಾಗ ಮಾತ್ರ
ಇದ್ಯಾರೋ ಬಡಪಾಯಿಗಳು ಸಾವು ನಿಲ್ತದೆ. ಬೇಬಿ ಕೇರ್ನಲ್ಲಿ